ಅವಕಾಶ ಕೊಟ್ಟರೆ ನಮಗೆ ಇನ್ನೊಬ್ಬರು ಸಚಿನ್ ಸಿಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಒಬ್ಬ ದೀರ್ಘಕಾಲೀನ ಆಟಗಾರ ಇರೋ ಮುಂದೆ ಅಥವಾ ಇನ್ನೊಬ್ಬ ವಿರಾಟ್ ಕೊಹ್ಲಿ ಬರ್ಬೋದು, ಆಗ್ಬೋದು, ಅದು ಅವರಲ್ಲಿ ಮೆರಿಟ. ಅದನ್ನು ತಪ್ಪಿಸುವಂಥ ಕೆಲಸ ಇದು ನಡೆದು ನೋಡಿದಾಗ ಇದು ಮೊದಲಿಂದು BCCIದಲ್ಲಿ ನಡ್ಕೊಂಡು ಬಂದಂಥ ಒಂದು ದರಿದ್ರ ಪದ್ಧತಿ ಅಂತ ಹೇಳಬೇಕಾಗಿದೆ. ಭಾಳಷ್ಟು ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ BCCI ಬದಲಾಗೆ, ಈ ಆಯ್ಕೆ ಸಮಿತಿ ಬದಲಾಗೆ ಇಲ್ಲೇ ಏನೇನು ಗೋಲ್ಮಾಲ್ ನಡೀತಾವ ಅನ್ನುವಂಥ ಮಾತನ್ನು. ಈಗಂತ ನಾವು ಕಣ್ಣಿಗೆ ಕಾಣುವಂಥ ಒಂದು ಸತ್ಯ, IPLದಲ್ಲಿ ಆರೆಂಜ್ ಕ್ಯಾಪ್ ಪಡೆದು ಹುಡುಗಾಟಲ್ಲ, ಒಳ್ಳೊಳ್ಳೆ ಜಗದ ಒಳ್ಳೊಳ್ಳೆ ಬಾಲರ್ಗಳ ಈ ಒಂದು IPLದಲ್ಲಿ ಭಾಗವಹಿಸಿದ್ದು ಸುಳ್ಳಲ್ಲ. ಅಂಥ ವೇಗದ ಬಾಲರನ್ನ, ಸ್ಪಿನ್ನರ್ ಅವ್ರನ್ನ ಎದುರಿಸಿ ಒಳ್ಳೆಯ ಆಟ ತೋರಿಸಿದಂತಹ ಈ ನಮ್ಮ ವೈಭವ್ ಸೂರ್ಯವಂಶವನ್ನು ಇಂಗ್ಲೆಂಡ್ ವಿರುದ್ಧದ ಪ್ರಥಮ ಮ್ಯಾಚ್ದಲ್ಲೇ ತೆಗೆದುಕೊಳ್ಬೇಕಾಗಿತ್ತು. ಅಲ್ಲಿಯೂ ತೆಗೆದುಕೊಂಡಿಲ್ಲ. ರನ್ ಏನೋ ಆಡಿದ್ದಾರೆ, ಚೆನ್ನಾಗಿ ಆಡಿದ್ದಾರೆ, ಬಂದದ ಒಪ್ಪನು. ಆದರೆ ಅವಕಾಶ ಹಾಕ್ಕೊಂಡಿಲ್ಲ. ಅವಕಾಶ ವಂಚಿತರನ್ನಾಗಿ ಯಾಕೆ ಮಾಡಿದರು? ಗಂಭೀರ ಅವ್ರಿಗೆ ಉತ್ತರ ಕೊಡಬೇಕಾಗ್ತದೆ. ಯಾಕಂದ್ರೆ ಒಬ್ಬ ಪ್ರತಿಭಾವಂತನ್ನು ಆಡಿಸ್ಲಿಕ್ಕೆ ಕೊಡೋದಿಲ್ಲ ಅಂದ್ರೆ ಅವ್ನ ಪ್ರತಿಭೆಗೆ ಹೊಡೆತ ಬಿದ್ದಂಗೆ. ಅಷ್ಟೇ ಅಲ್ಲ, ಅವ್ನು ನೀರು ಕೊಡೋದಕ್ಕೆ ಹೋಗೋದಕ್ಕೆ ತರೋದಕ್ಕೆ ಅಷ್ಟೇ ಇಟ್ಟರೆ ನಿಜವಾಗಿಯೂ ಆ ಪ್ರತಿಭೆಗೆ ಅಪಮಾನ ಮಾಡಿದಂಗೆ ಅನ್ನೋದು. ಅಪಮಾನಕ್ಕಿಂತ ಹೆಚ್ಚಿಗೆ ಈ ದೇಶಕ್ಕೊಬ್ಬ ಅತಿ ಯೋಗ್ಯವಾದ ಬ್ಯಾಟ್ಸ್ಮನ್ ಸಿಗುವಂಥ ಅವಕಾಶನ ಕಳೀತಾ ಇದ್ದಾರೆ ಎಲ್ಲರೂ ಕುಡ್ಕೊಂಡು ಅಂತೇಳಿ. ಈ ದಿಶೆಯಲ್ಲಿ ಇವತ್ತು BCCIನೂ ಭಾಳಷ್ಟು ಎಚ್ಚರಿಕೆಯಿಂದ ಇವ್ರ ಜೊತೆಗೆ ವ್ಯವಹರಿಸ್ಬೇಕಾಗ್ಯದ. ಯಾಕಂತಂದ್ರೆ ಯೋಗ್ಯರ ಅವಕಾಶ ಕೊಡಪ್ಪ, ಅವ್ರು ಆಡಲಿ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ಯದ. ಇದು ಮಾಡೋದು ಅದ್ರ ಧರ್ಮ ಹೌದು, ಕರ್ಮ ಹೌದು. ಅದನ್ನು ಮಾಡಿದಾಗ ಸಹಜವಾಗಿ ಒಂದು ಹೊಸ ವಿಚಾರ, ಹೊಸ ಆಟಗಾರ ಈ ದೇಶಕ್ಕೆ ಸಿಗುವ ಸಾಧ್ಯತೆಗಳಿದ್ದಾವೆ. ಎಲ್ಲರೂ ಇವತ್ತು ನೋಡ್ತಾ ಇರೋದು ಏನಪ್ಪ ಅಂತಂದ್ರೆ ಇಂಗ್ಲೆಂಡ್ನಲ್ಲೇ ವೈಭವ್ ಯಾವ ರೀತಿ ಆಡಬಲ್ಲ, ಅಥವಾ ಇಲ್ಲಿ ಆಡಿದ್ದೆಲ್ಲ ಸುಳ್ಳಾಗ್ಬೋದಾ, ಅಥವಾ ಇದಕ್ಕಿಂತ ಒಳ್ಳೆಯ ಆಟನೂ ಆಡ್ಬೋದಾ, ಇದಕ್ಕೆಲ್ಲನೂ ಅವಕಾಶ ಮಾಡಿಕೊಡ್ಬೇಕು. ಆ ಮಾಡಿಕೊಡುವಂಥ ಕೆಲಸ BCCI ನೆಕ್ಸ್ಟ್ ಮ್ಯಾಚ್ದಲ್ಲಿ ಅದನ್ನು ಮಾಡಲಿ. ಅದೇ ರೀತಿ ಗಂಭೀರ ಅವರು ಅನಗತ್ಯ ಒಂದು ಪೂರ್ವಾಗ್ರಹ ಪೀಡಿತ ವಿಚಾರಕ್ಕೆ ಬೇಡ ತೆಗೆದ್ರು ಪ್ರಯೋಗಾತ್ಮಕವಾಗಿ ಬದಲಾವಣೆ ನಮ್ಮ ವಿಚಾರ ಮಾಡ್ಕೋಬೇಕಾಗ್ತದೆ. ಸಂದರ್ಭಕ್ಕಾಗೆ ನಾವು ಹಳೆ ವಿಚಾರಕ್ಕೆ ಚೋದ್ ಬಿದ್ದೀವಪ್ಪ ಅಂತಂದ್ರೆ ಪ್ರತಿಭಾವಂತ ಆಟಗಾರ ಕಳ್ಕೊಳ್ಳೋ ಸಹಿತ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಇದನ್ನು ನಿರಾಶೆಯಿಂದ ನಿಶ್ಚಿತವಾಗಿ ವೈಭವ್ ಸೂರ್ಯವಂಶಿಗೆ ಆಗ್ಯದ.